ಪರಮೇಶ್ವರ್ ಅವರ ನೇತೃತ್ವದ ಸಿದ್ದರಾಮಯ್ಯನವರ ಮಾರ್ಗದರ್ಶನದಲ್ಲಿ ಈಗ ಹೊಸ ವಕೀಲರನ್ನ ನೇಮಕ ಮಾಡಿರ್ತಕ್ಕಂಥದ್ದನ್ನು ನಾವು ಸ್ವಾಗತ ಮಾಡ್ತೇವೆ. ಸ್ವಾಗತ ಮಾಡೋದರ ಜೊತೆಗೆ ಸರ್ಕಾರಕ್ಕೆ ನಾವು ಒತ್ತಾಯವೂ ಸಹ ಮಾಡ್ತೇವೆ. ದಯಮಾಡಿ ಇದು ನಮ್ಮ ಬದುಕಿನ ಪ್ರಶ್ನೆ. SC ST OBCಗಳ 56% ಯಾರು ಈ ಮೀಸಲಾತಿಯ ಹಿನ್ನೆಲೆಯಲ್ಲಿ ಇರ್ತಕ್ಕಂಥ ಜನಾಂಗಗಳೇನಿದ್ದಾವೆ, ಅದು ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ನಮ್ಮ ಬದುಕಿನ ಪ್ರಶ್ನೆ ಇದೆ. ಅಷ್ಟೇ ಅಲ್ಲ ನೋಡಿ, ಈಗ ಮೊನ್ನೆ ಈ ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಯಾವ ಉಳಿದಿರ್ತಕ್ಕಂಥ ಏನು CL2A ಹಾಗೆ CL9 ಇವುಗಳನ್ನ ಹಂಚಿಕೆ ಮಾಡುವಂಥದಕ್ಕೆ ಈಗ ಹೊಸ ನೋಟಿಫಿಕೇಶನ್ ಅನ್ನ ಮಾಡಿದ್ದಾರೆ. ಈ ನೋಟಿಫಿಕೇಶನ್ ಪ್ರಕಾರ ಇತ್ತೀಚೆಗೆ ಸರ್ಕಾರ ಅಬಕಾರಿ ಇಲಾಖೆ ಅಧಿಸೂಚನೆ ಹೊರಡಿಸಿ ಕರ್ನಾಟಕ ಅಬಕಾರಿ ನಿಯಮಗಳು 1968ನೇ 5ನೇ ನಿಯಮ ರೂಲ್ 9ಗೆ ತಿದ್ದುಪಡಿ ಮಾಡಿ CL2A ಮತ್ತು CL9A ಪರವಾನಿಗಳ ಈ ಹರಾಜುಗಳಲ್ಲಿ SC-A ಗುಂಪಿಗೆ 5.25, SC-B ಗುಂಪಿಗೆ 5.25, SC-C ಗುಂಪಿಗೆ 4.5 ಹಾಗೆ ST-ಗೆ 3% ಮೀಸಲಾತಿಯನ್ನು ನೀಡಿದ್ದಾರೆ. SC-Aಗೆ 5.25, SC-Bಗೆ 5.25, SC-Cಗೆ 4.5, ಒಟ್ಟು 15% ಅವರಿಗೆ ನೀಡಿದ್ದಾರೆ. ಹಾಗೆ ST-ಗೆ 3% ನೀಡಿದ್ದಾರೆ. ಆದರೆ ನನಗೆ ಅರ್ಥ ಆಗ್ತಾ ಇಲ್ಲ, ಸಂವಿಧಾನದತ್ತವಾಗಿ ಜನಸಂಖ್ಯೆಗೆ ಅನುಗುಣವಾಗಿ SC-ಗಳಿಗೆ ST-ಗಳಿಗೆ ಯಾವುದೇ ವಿಚಾರದಲ್ಲಿ ಶಿಕ್ಷಣ ಇರ್ಬೋದು, ಉದ್ಯೋಗ ಇರ್ಬೋದು, ಕಾಂಟ್ರಾಕ್ಟ್ ಇರ್ಬೋದು, ಮತ್ತೆ ಈ ರೀತಿಯ ಪರವಾನಗಿಗಳನ್ನು ಕೊಡ್ತಕ್ಕಂಥದಕ್ಕೆ ಕಾನೂನು ಮಾಡಿರುವಂಥದ್ದು. ಈಗ ಪರವಾನಗಿ ಹೊಸದಾಗಿ ಮಾಡುವಂಥದ್ದನ್ನು ಮಾಡಿದ್ದಾರೆ. ಇದನ್ನು ಸಹ ವೆಲ್ಕಮ್ ಮಾಡ್ತೇವೆ. ಆದರೆ SC-ಗಳಿಗೆ 17% ಮೀಸಲಾತಿಯನ್ನ ಈ ಪರವಾನಗಿಗಳಲ್ಲಿ ಕೊಡಬೇಕು. ಹಾಗೆ ST-ಗಳಿಗೂ ಸಹ 7% ಕೊಡಬೇಕು. ಇದಕ್ಕೆ ಸರ್ಕಾರವನ್ನು ಒತ್ತಾಯಿಸಿ ಮೊನ್ನೆ 29ನೇ ತಾರೀಕು ನೆನ್ನೆ ಮೊನ್ನೆ ಮುಖ್ಯಮಂತ್ರಿಗಳಿಗೆ ಅವರ ಕಚೇರಿಗೆ ಒಂದು ಪತ್ರವನ್ನು ಬರೆದಿದ್ದೇವೆ. ಆ ಪತ್ರದ ಪ್ರತಿಯನ್ನ ನಿಮಗೆ ಈಗ ಬಿಡುಗಡೆ ಮಾಡ್ತಾ ಇದ್ದೇವೆ. ಸೊ ಈ ಪತ್ರದಲ್ಲಿ ಸ್ಪಷ್ಟವಾಗಿ ಹೇಳಿದ್ದೇವೆ, ಇವನ್ ಈ ಹರಾಜಿನಲ್ಲೂ ಸಹ ST-ಗಳಿಗೆ 3% ಅಲ್ಲ 7% ಕೊಡಬೇಕು, SC-ಗಳಿಗೆ 15% ಅಲ್ಲ 17% ಕೊಡಬೇಕು. ಸೊ ಈ ಹಿನ್ನೆಲೆ ಇವು ಏನು ಹೊಸದಾಗಿ ಮಾಡಿರ್ತಕ್ಕಂಥ ಇದು ನಿಯಮ ಫಸ್ಟ್ ಟೈಮ್ ಮಾಡಿದ್ದಾರೆ. ಇದನ್ನು ವೆಲ್ಕಮ್ ಮಾಡ್ತಾ ಮೀಸಲಾತಿಯ ಪ್ರಮಾಣವನ್ನ ದಯಮಾಡಿ ಜಾಸ್ತಿ ಮಾಡಬೇಕು. ಕಾನೂನು ರೀತಿಯ ಸಂವಿಧಾನದ ರೀತಿಯ ST-ಗಳಿಗೆ 7%, SC-ಗಳಿಗೆ 17% ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳ ಗಮನವನ್ನು ಸೆಳೆದಿದ್ದೇವೆ, ಒತ್ತಾಯವನ್ನು ಮಾಡಿದ್ದೇವೆ. ಸರ್ಕಾರದ ಮುಖ್ಯಮಂತ್ರಿಗಳು ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಇದನ್ನು ಪರಿಗಣಿಸ್ತಾರೆ ಅಂತೇಳಿ ನಾನಂತೂ ಭಾವಿಸಿದ್ದೇನೆ. ಈಗ ನಮ್ಮ ಒತ್ತಾಯಗಳ ಹಿನ್ನೆಲೆಯಲ್ಲಿ ಹೊಸ ವಕೀಲರನ್ನ, ಸೀನಿಯರ್ ವಕೀಲರನ್ನ ಮಾಡಿದ್ದಾರೆ. ಅದನ್ನು ಸಹ ಸ್ವಾಗತ ಮಾಡಿ.
ಎರಡನೇದು ಎಕ್ಸೈಸ್ ಅಲ್ಲೂ ಸಹ ಒಂದು ಮೀಸಲಾತಿ ಕೊಟ್ಟಿರುವಂಥದ್ದು ಸ್ವಾಗತ ಮಾಡಿದೆ. ಆದರೆ ಎಕ್ಸೈಸ್ ಈ ಹರಾಜಿನಲ್ಲೂ ಸಹ ಮೀಸಲಾತಿಯ ಪ್ರಮಾಣ ಜಾಸ್ತಿ ಮಾಡಬೇಕು. ಸೊ ಇದನ್ನ ನಮಗೇನಾದರೂ ನಮ್ಮ ಹೊಟ್ಟೆಯ ಮೇಲೆ ಹೊಡಿತಕ್ಕಂಥದ್ದನ್ನು ಮುಂದುವರೆದ್ರೆ ಬಹುಶಃ ಬರುವ ಜುಲೈನಲ್ಲಿ ಒಂದು ಹೋರಾಟವನ್ನು ಅನಿವಾರ್ಯವಾಗಿ ಹೋರಾಟವನ್ನು ಮಾಡತಕ್ಕಂಥದ್ದನ್ನು ಸಹ ನಮ್ಮ ಎಲ್ಲ SC ST OBCಗಳು ಸೇರಿ ಯೋಚನೆ ಮಾಡ್ತಾ ಇದ್ದೀವಿ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೇನೆ. ಎರಡನೇದು, ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಏನಪ್ಪ ಅಂದರೆ ಈ ಕಾನೂನನ್ನು ಸಂವಿಧಾನದ 9th ಶೆಡ್ಯೂಲ್ಗೆ ಸೇರಿಸ್ತಕ್ಕಂಥದ್ದು. ಸಂವಿಧಾನದ 9th ಶೆಡ್ಯೂಲ್ಗೆ ಸೇರಿಸ್ತಕ್ಕಂಥ ಅಧಿಕಾರ ಇರುವಂಥದ್ದು ಮಿಸ್ಟರ್ ನರೇಂದ್ರ ಮೋದಿ ಅವರಿಗೆ. ನರೇಂದ್ರ ಮೋದಿ ಅವರು ಮನಸ್ಸು ಮಾಡಿದ್ರೆ ವಿತಿನ್ 24 hours ಅಲ್ಲಿ ಇದನ್ನ 9th ಶೆಡ್ಯೂಲ್ಗೆ ಸೇರಿಸುವಂತ ಅವಕಾಶಗಳಿದೆ. ನೋಡಿ, ಈಗ ಪಕ್ಕದ ರಾಜ್ಯದ ಅಂದ್ರೆ ತಮಿಳುನಾಡಿನಲ್ಲಿ 69% ಮೀಸಲಾತಿ ಇದೆ. ಅದನ್ನ 9th ಶೆಡ್ಯೂಲ್ಗೆ ಸೇರಿಸಿರೋದ್ರಿಂದ ಸುಪ್ರೀಂ ಕೋರ್ಟು ಸ್ಟೇ ಮಾಡಿಲ್ಲ, ಅಥವಾ ಚೆನ್ನೈನ ಹೈಕೋರ್ಟು ಸಹ ಸ್ಟೇ ಮಾಡಿಲ್ಲ. ಮೋದಿಯವರು ಎಲ್ಲಿಗೆ ಬಂದಾಗಲೂ ಸಹ ಅನೇಕ ಜಾತಿಗಳವರಿಗೆ ಆಶ್ವಾಸನೆಗಳು ಕೊಡ್ತಾ ಹೋಗಿದ್ದಾರೆ. ಈಗ ನಿನ್ನೆ ಕೇಂದ್ರ ಸರ್ಕಾರದ ಸೀನಿಯರ್ ಮಿನಿಸ್ಟರ್ ಮಿಸ್ಟರ್ ಪ್ರಹ್ಲಾದ್ ಜೋಶಿ ಅವರು ಒಂದು ಹೇಳಿಕೆಯನ್ನ ಮಾಡಿದ್ದಾರೆ ಹುಬ್ಬಳ್ಳಿನಲ್ಲಿ.